ಸತ್ಯಕಾಮ ಸಣ್ಣ ಹುಡುಗ, ಏನೂ ಮನೆಯಲ್ಲಿ ಅವನಿಗೆ ತೊಂದರೆ ಇರಲಿಲ್ಲ. ತಾಯಿ ಆತನನ್ನು ಅತಿ ಪ್ರೇಮದಿಂದ ಜೋಪಾಸನ ಮಾಡಿದ್ಲು. ಆದರೆ ಹುಡುಗ ಸುಮಾರು 8-9 ವರ್ಷ ಆದ ಬಳಿಕ ತಾಯಿ ಹತ್ತಿರ ಹೋಗಿ ಹೇಳ್ತಾನೆ, ನಾನು ಜ್ಞಾನವನ್ನು ಪಡೆಯಬೇಕಲ್ಲ. ಅವಾಗೇನು ಶಾಲೆಗಳು ಕಾಲೇಜುಗಳು ಇರಲಿಲ್ಲ. ಅವಾಗ ತಾಯಿ ಹೇಳಿದ್ಲು, ಈಗ ಆನಂದವಾಗಿ ಅದಿಯಲ್ಲ, ಇರು ಇಲ್ಲೇ, ಎಲ್ಲಿ ಹೋಗೋದು? ನೀನು 8-10 ವರ್ಷದ ಹುಡುಗ, ಎಲ್ಲೆಂತ ಹೋಗ್ತೀಯ? ಅವಾಗ ಹುಡುಗ ಹೇಳ್ದ, ನನ್ನ ಒಳಗೆ ಒಂದು ಬಯಕೆ ನಿರ್ಮಾಣ ಆಗ್ಯದ. ಏನಾದರೂ ಮಾಡಿ ಒಬ್ಬ ಶ್ರೇಷ್ಠ ಋಷಿಯನ್ನು ಪಡೆದು ಜ್ಞಾನ ಮಾಡ್ಕೋಬೇಕು. ಎಷ್ಟು ಆಶ್ಚರ್ಯ ಇಲ್ಲ ಹೇಳಿ. ತಾಯಿ ಹೇಳಿದ್ಲು, ನೀನೊಬ್ಬನೇ ಮಗ, ನಮಗೆ ಯಾವ ಕೊರತಿಲ್ಲ, ಆನಂದವಾಗಿ ಬಾಳಿ ಬದುಕಬಹುದು ಅಂತ ಹೇಳಿದ್ಲು. ಅವಾಗಿನ ಕಾಲಕ್ಕೆ ಹಿಂಗೆ ಹೋಗೋರು ಭಾಳ ಕಡಿಮೆ ಇದ್ದರು, ಆರಾಮಾಗಿ ಇರ್ತಿದ್ರು ಊರಾಗ. ಮಸ್ತಾಗಿ ದುಡಿಯೋದು, ಶಿಸ್ತು ಊಟ ಮಾಡೋದು, ಚೆನ್ನಾಗಿ ಬದುಕೋದು ಅವ್ರಿಗೆ ಗೊತ್ತಿತ್ತು. ಅಂಥ ಕಾಲದಾಗ ಈ ಹುಡುಗನಿಗೆ ಕನಸ ಬಿತ್ತು. ಈ ಕನಸ ಬಿತ್ತು. ನಮಗೆ ಯಾವಾಗ ಬೀಳ್ತಾವ ಈ ಕನಸು? ಎಲ್ಲಿ? ನಮ್ಮ ಕನಸು ಎಂಥವು? ಎಂಥ ಕನಸು? ಒಂದು ಟಿಕೆಟ ಸಿಗಬೇಕು, ಇಲೆಕ್ಷನ್ಕ್ಕೆ ನಿಲ್ಲಬೇಕು, ಆರಿಸಿ ಬಂದ ಕೂಡಲೇ ಪ್ರಧಾನಮಂತ್ರಿ ಆಗಬೇಕು, ಖಾಯಂ. ಏನು ಕನಸುಗಳು! ಇಡೀ ಭಾರತ ದೇಶದ ಎಲ್ಲ ಜನ ಕೂಡಿ ಅವರು ನೀವೇ ನಮ್ಮ ಒಡೆಯರು ಅಂತ ಖಾಯಂ ಜೀವ ಇರೋ ತನಕ ಅವರು ಇರೋದಕ್ಕೆ ವಿನಂತಿ ಮಾಡಬೇಕು, ನಾನು ಅದನ್ನು ಒಪ್ಪಬೇಕು ಅನ್ನೋದ್ರಾಗ ಕನಸಾಯಿತು. ಎದ್ದ ಕುಂತ ಏನಿಲ್ಲ. ಇದು ನಮ್ಮ ಕನಸ. ಮನೆಯಾಗ ಹೇಳಿದರು, ಹೇಳು, ಎಮ್ಮೆ ಸ್ವಚ್ಛ ಮಾಡಬೇಕಾಗ್ಯದ, ಹೇಳು. ಇವ ಖಾಯಂ ಆಗಿದ್ದ ಒಳಗೆ. ಇವು ನಮ್ಮ ಕನಸ. ಅಂಥದ್ರಾಗ ಆ ಹುಡುಗರಿಗೆ, ಸತ್ಯಕಾಮನಿಗೆ ಅಲ್ಲಿ ಹೋಗ್ಬೇಕು, ಎಲ್ಲಿ ಸಿಗ್ತದ ಜ್ಞಾನ ಅಲ್ಲಿಗೆ ಹೋಗು. ಬರೇ ಸಾಮಾನ್ಯ ಜ್ಞಾನ ಅಲ್ಲ, ಅಸಾಮಾನ್ಯ ಜ್ಞಾನ, ವಿಶ್ವಜ್ಞಾನ. ಯಾವ ಜ್ಞಾನ ಮನುಕುಲವನ್ನು ಅರಳಿಸ್ತದ, ಯಾವುದು ದುಃಖಕ್ಕೆ ಇತಿಶ್ರೀ ಕೊಡ್ತದೆ, ಅಂಥ ಜ್ಞಾನ. ಅವಾಗ ತಾಯಿ ಹೇಳಿದ್ಲು, ನೋಡು, ಏನಿಲ್ಲ, ಆನಂದವಾಗಿರು, ಯಾಕೆ ಹೋಗ್ತೀಯ? ಅವಾಗ ಅಂದ, ಇಲ್ಲ, ನಾನು ಹೋಗಬೇಕು, ಒಳಗೆ ಶುರುವಾಗ್ಯದ. ಯಾರೇ ಹೇಳಿ ಅಥವಾ ಏನನ್ನಾದರೂ ನೋಡಿ ಅಲ್ಲ, ಒಳಗೆ ಶುರುವಾಗ್ಯದ. ನಾನು ಹೋಗ್ಬೇಕು, ಜ್ಞಾನ ಮಾಡ್ಕೋಬೇಕು. ಇಲ್ಲೇನು ನೀವು ಬರ್ತೀರಲ್ಲ ನಶಿಕಿನಾಗ, ಕೆಟ್ಟ ನಶಿಕಿನಾಗ. ಎಲ್ಲರೂ ಆರಾಮಾಗಿ ಹೊಚ್ಕೊಂಡು ಬೆಚ್ಚಗೆ ಮಲಗುವ ಸಮಯದಾಗ ಎಲ್ಲಿ ಥಂಡಿ ಇದರಾಗ ಬರೋದು, ಇಲ್ಲಿ ಬೈಲಾಗ ಕೂಡೋದು,
ಇಲ್ಲೇನ ಕಾಫಿ ಚಹಾ ಏನಾರ ಬೆಚ್ಚಗದ. ಹಾಗೆ ಆ ಹುಡುಗನಿಗೆ ಅನಿಸ್ತು, ಹೋಗೋಣ. ತಾಯಿಯನ್ನು ಒಪ್ಪಿಸಿದ. ಆಕೆ ಕಳಿಸಿಕೊಟ್ಲು, ಹೋಗು, ನನಗೆ ಸಂತೋಷವೂ ಅದ, ದುಃಖವೂ ಅದ. ಈ ವಯಸ್ಸಿನಲ್ಲಿ ಜ್ಞಾನದ ಹಸಿವು ಉಂಟಾಗ್ಯದಲ್ಲ ನಿನಗೆ, ಅದನ್ನು ನೋಡಿ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಆದರೆ ಹೋಗ್ತಾ ಇದೆಯಲ್ಲ, ಅತ್ಯಂತ ದುಃಖ ಅನ್ನಿಸ್ತದೆ. ಚಿಂತಿಲ್ಲ, ಹೋಗು. ಅವ್ರು ಹೆಂಗಿರಬೇಕು ಹೇಳಿ? ಅಂಥವ್ರು ಹೆಂಗಿರಬೇಕು? ಅವ್ರ ಮನ್ಯಾಗ ಈ ವಾತಾವರಣ ಹೇಳಿ, ಹುಡುಗನ್ನ ಕಳಿಸೋ ಮನಸ್ಸ ಹೇಳಿ. ಹುಡುಗ ಹೊರಟ ಬಹಳ ದಿನಗಳ ಕಾಲ ನಡೆದ ಕೊನೆಗೆ ಒಂದು ಋಷ್ಯಾಶ್ರಮಕ್ಕೆ ಬಂದ. ಬಹಳ ದೊಡ್ಡ ಋಷಿಗಳವರು. ಅವನಿಗೆ ಭಾರಿ ಸಂತೋಷ ಆಯಿತು. ಆ ಋಷಿಗಳನ್ನು ಹೋಗಿ ಭೇಟಿಯಾದ, ತನ್ನದನ್ನೆಲ್ಲ ಹೇಳಿದ. ನಿನ್ನ ಹೆಸರೇನು ಅಂದರು? ಸತ್ಯಕಾಮ. ಅವ್ರಿಗೆ ಎಷ್ಟು ಆನಂದ ಆಯಿತು. ಎಂಥೆಂಥರೇ ಕಾಮಗಳಿರ್ತಾವ ಮನುಷ್ಯಾಗೆ. ಧನ ಕಾಮ, ಐಶ್ವರ್ಯ ಕಾಮ, ಅಧಿಕಾರ ಕಾಮ, ಎಂಥೆಂಥವರೇ ಇರ್ತಾವ. ನೀನು ಸತ್ಯಕಾಮ. ಯಾವುದು ಸತ್ಯ ಅದ ಅದರ ಕಾಮನೆ. ಯಾರಿಟ್ಟಾರ ಹೆಸರು ನಿನಗೆ ಇದನ್ನ ಅಂತ ಕೇಳಿದರು. ನಮ್ಮ ತಾಯಿ ಇಟ್ಟಿದ್ದಾಳ, ನಾನು ಸತ್ಯಕಾಮ. ಯಾಕೆ ಇಟ್ಲು ಅಂತ ಕೇಳಿದೆಯೇನು? ಕೇಳದೆ. ನೀನು ಸತ್ಯದ ಜ್ಞಾನ ಮಾಡ್ಕೋಬೇಕು, ಅದಕ್ಕೆ ಇಟ್ಟೇನಿ ಅಂದ್ಲು, ಅದಕ್ಕೆ ಹೊರಬಿದ್ದೆ ಅಂದ. ಸತ್ಯ ಯಾವುದು ಉಳಿತದ ಅದು ಸತ್ಯ, ಯಾವುದು ಅಳೆದು ಹೋಗ್ತದ ಅದು ಅಸತ್ಯ. ಯಾವುದು ಉಳಿತದ ಅದರ ಕಾಮನೆ ಉಳ್ಳವ ಸತ್ಯಕಾಮ. 8-10 ವರ್ಷದ ಹುಡುಗ ಸತ್ಯಕಾಮ. ಬಹಳ ಆಶ್ಚರ್ಯ ಆಯಿತು. ಗುರುಗಳಿಗೆ ಇಷ್ಟ ಆನಂದ ಆಯಿತು. ಆದರೆ ಅವರೇನು ಮಾಡಿದರು? ಅವರೊಂದು ಬೇರೆ ಮಾಡಿದರು. ನೋಡು, ನೀನಿನ್ನ ಸಣ್ಣವ, ಆದರೆ ನಮ್ಮಲ್ಲಿ ಇದ್ದು ಜ್ಞಾನ ಪಡ್ಕೋಬೇಕಾದ್ರೆ ಒಂದು ಸೇವಾ ಮಾಡ್ಬೇಕು ನೀನು ಅಂದರು. ಏನು ಅಂದ? 400 ಆಕಳ ಅದಾವ, ಅದು 1000 ಆಕಳಾಗೋ ತಕ ಗೋ ಸೇವಾ ಮಾಡುವ. 400 ಆಕಳ 1000. ಒಂದು ಆಕಳ ಕಾಯೋದೇ ರಾಮಾಯಣ ಹೇಳಿ. ಆ ಹುಡುಗ ಅಂದ, ಇಷ್ಟೇ ಏನು ಅಂದ? ಇಷ್ಟ್ಯಾಂಗ ಅಂತಲ್ಲಿಲ್ಲ ಗುರುಗಳೇ, ನನಗೆ ಭಾರಿ ಸಂತೋಷ ಆಯಿತು. ಏನು 400 ಆಕಳ 1000 ಆಗೋದು ಎಷ್ಟೊತ್ತ ಅಂದ. ಅವನು ಉತ್ಸಾಹ ಎಷ್ಟೆ. ಕಥೆ ಮುಂದುವರಿತದ, ಮಾತು ಬೇರೆ. ಉತ್ಸಾಹ, ಜ್ಞಾನದ ಪಿಪಾಸ. ಭಾರತ ದೇಶದಲ್ಲಿ ಎಂಥಿಂಥ ಬಾಲಕರು ಜ್ಞಾನಕ್ಕಾಗಿ ತಮ್ಮ ಮನೆಮಾರುಗಳನ್ನು ತೊರೆದು ಜ್ಞಾನವನ್ನು ಪಡೆದರು. ಎಷ್ಟು ಆಶ್ಚರ್ಯ! ಎಂಥ ಭಾರತ! ಅದಕ್ಕೆ ಭಾರತಕ್ಕೆ ಇದು ಜ್ಞಾನದ ದೇಶ ಅಂತ ಕರೀತಾರೆ. ಭಾ ಅಂದ್ರೆ ಪ್ರಕಾಶ, ಜ್ಞಾನ ಪ್ರಕಾಶ.
ಭಾರತ ಅಂದರೆ ಜ್ಞಾನ ಪ್ರಕಾಶದಲ್ಲಿ ರಮಿಸುವವರು, ರಮಮಾಣ ಆಗವರು. ಭಾಯಾಮೃತಾಹ, ಅಂಥ ಪ್ರೇಮಿಗಳು ಈ ಭಾರತ ದೇಶದಲ್ಲಿ ಜ್ಞಾನ ಪ್ರೇಮಿಗಳು ವಾಸ ಮಾಡಿದಾರ. ಎಷ್ಟು ಸಂತೋಷ ಪಡಬೇಕು ಹೇಳಿ ಭಾರತ. ಎಂಥ ಹುಡುಗ ಸತ್ಯಕಾಮ, ಮುಂದೊಬ್ಬ ಶ್ರೇಷ್ಠ ಋಷಿ ಆಗ್ತಾನ. ಸತ್ಯಕಾಮ ಶ್ರೇಷ್ಠ ಋಷಿ ಆಗ್ತಾನೆ. ಆತನ ಮಾತುಗಳು, ಆ ಮಾತುಗಳಲ್ಲೆಲ್ಲ ಸತ್ಯ ಹೇಗೆ ಹರವಿರ್ತದೆ. ಅಂಥ ಋಷಿಯಾಗಿ ಮಾತನಾಡ್ತಾರೆ, ಅಂಥ ಮಾತುಗಳನ್ನಾಡ್ತಾರೆ. ಅಂಥ ಭಾರತ.